ಗೋಲ್ಡ್ ಮೆಡಲ್ ಇರಲಿಲ್ಲ. ಮೊದಲ ಸ್ಥಾನಕ್ಕೆ ಸಿಲ್ವರ್, ಎರಡನೇ ಸ್ಥಾನಕ್ಕೆ ಕಂಚಿನ ಪದಕ ಸಿಕ್ತಿತ್ತು. ಮೂರನೇ ಸ್ಥಾನಕ್ಕೆ ಪ್ರೈಸ್ ಇರಲಿಲ್ಲ. 1500 ವರ್ಷ ನಿಂತಿದ್ದೇಕೆ ಒಲಿಂಪಿಕ್ಸ್? ಸ್ನೇಹಿತರೆ, ಆಗ್ಲೇ ಹೇಳ್ದಾಗೆ ಸಾಮಾನ್ಯ ಶಕಪೂರ್ವ 8ನೇ ಶತಮಾನದಲ್ಲಿ ಒಲಿಂಪಿಕ್ಸ್ ಶುರುವಾಯಿತು. ಗ್ರೀಸ್ನ ಒಲಿಂಪಿಯಾ ನಗರದಲ್ಲಿ ಈ ಕ್ರೀಡಾಕೂಟ ಶುರುವಾಗಿತ್ತು. ಜ್ಯೂಸ್ ಅನ್ನೋ ಆಕಾಶ ಹಾಗೂ ವಾತಾವರಣದ ದೇವರನ್ನ ಸೆಲೆಬ್ರೇಟ್ ಮಾಡೋಕೆ ಗ್ರೀಕರು ಹಬ್ಬದ ರೂಪದಲ್ಲಿ ಒಲಿಂಪಿಕ್ಸ್ ಶುರು ಮಾಡಿದ್ರು. ಈಗಲೂ ಗ್ರೀಸ್ನಲ್ಲಿ ಆ ಪ್ರಾಚೀನ ಸ್ಟೇಡಿಯಂಗಳಿವೆ. ಮೊದಲು ಗ್ರೀಕ್ ಪೋಷಕರಿಗೆ ಹುಟ್ಟಿದ ಕಾನೂನುಬದ್ಧ ಗಂಡು ಮಕ್ಕಳಿಗೆ ಪರ್ಮಿಷನ್ ಇತ್ತು. ಅದಾದ್ಮೇಲೆ ಮಸಡೋನಿಯನ್ನರ್, ರೋಮನ್ನರು ಗ್ರೀಕ್ ವಶಪಡಿಸಿಕೊಂಡ್ಮೇಲೆ ಗ್ರೀಕ್ ಭಾಷೆ ಮಾತಾಡೋ ಯಾರಾದ್ರೂ ಸ್ಪರ್ಧೆ ಮಾಡೋ ಕಾನೂನು ಬಂತು. ಸುಮಾರು 6 ತಿಂಗಳವರೆಗೂ ಕ್ರೀಡಾಕೂಟ ನಡೀತಿತ್ತು. ಈ ಟೈಮಲ್ಲಿ ಟ್ರೂಸ್ ಅಥವಾ ಕದನ ವಿರಾಮ ಅನೌನ್ಸ್ ಮಾಡ್ಲಾಗ್ತಿತ್ತು. ಹಾಗಾಗಿ ಕಾಂಪಿಟೇಟರ್ಗಳು, ಪ್ರೇಕ್ಷಕರು ಸೇಫ್ ಆಗಿ ಈವೆಂಟ್ಸ್ ನೋಡೋಕೆ ಹೋಗ್ಬೋದಿತ್ತು. ಆರಂಭಿಕ ವರ್ಷಗಳಲ್ಲಿ 190 ಮೀಟರ್ಗಳ ಫೂಟ್ ರೇಸ್ ಈವೆಂಟ್ ಮಾತ್ರ ಇತ್ತು ಎನ್ನಲಾಗುತ್ತೆ. ಈ ಇವೆಂಟ್ ಅನ್ನ ಸ್ಟೇಡಿಯಂ ಅಂತಿದ್ರು. ಇದೇ ಪದದಿಂದ ಸ್ಟೇಡಿಯಂ ಅನ್ನೋ ಪದ ಬಂದಿದೆ. 648 BC ನಂತರ ಒಲಿಂಪಿಕ್ಸ್ ನಲ್ಲಿ ಕುಸ್ತಿ, ಬಾಕ್ಸಿಂಗ್, ಲಾಂಗ್ ಜಂಪ್, ಜಾವೆಲಿನ್, ಡಿಸ್ಕಸ್ ಥ್ರೋ ಹಾಗೂ ರಥದ ರೇಸ್ಗಳು ಸೇರ್ಕೊಂಡ್ವು. ಪ್ಯಾಂಕ್ರೇಷನ್ ಅನ್ನೋ ಕುಸ್ತಿ ಪ್ಲಸ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಕಚ್ಚೋದು, ಕಣ್ಣು ಹಿಸ್ಕೋದು ಬಿಟ್ರೆ ಬೇರೆಲ್ಲಾ ಮಾಡಬಹುದಿತ್ತು. ಯಾವುದೇ ಪಾಯಿಂಟ್ಸ್ ಅಥವಾ ಟೈಮ್ ಲಿಮಿಟ್ ಇರಲಿಲ್ಲ. ತೋರು ಬೆರಳು ಮೇಲೆತ್ತಿದೋರನ್ನ ಸರೆಂಡರ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಇನ್ನು 4ನೇ ಶತಮಾನದಲ್ಲಿ ರೋಮನ್ ಸಾಮ್ರಾಟ ಥಿಯೋಡೋಸಿಯಸ್ ಗ್ರೀಕ್ ಒಲಿಂಪಿಕ್ಸ್ ಅನ್ನ ಬ್ಯಾನ್ ಮಾಡ್ತಾನೆ. ಗ್ರೀಕರ ಹಬ್ಬಕ್ಕೆ ಕ್ರಿಶ್ಚಿಯನ್ ದೇಶದಲ್ಲಿ ಜಾಗ ಇಲ್ಲ ಅಂತಾನೆ. ಅದಾದ್ಮೇಲೆ 1500 ವರ್ಷ ಒಲಿಂಪಿಕ್ಸ್ ನಡೆಯಲಿಲ್ಲ. ಮತ್ತೆ 1896ರಲ್ಲಿ ಬ್ಯಾರೋನ್ ಪಿರಿಡಿ ಕುಬರ್ಟಿನ್ ಅನ್ನೋರು ಈ ಕ್ರೀಡಾಕೂಟ ಶುರು ಮಾಡೋ ಕೆಲಸ ಮಾಡ್ತಾರೆ. ಇದನ್ನ ಅವರು ಮಾಡರ್ನ್ ಒಲಿಂಪಿಕ್ಸ್ ಅಂತ ಕರೆದ್ರು. 1896ರಲ್ಲಿ ಗ್ರೀಸ್ ರಾಜಧಾನಿ ಅಥೆನ್ಸ್ ನಲ್ಲಿ ನಡೆದ ಈ ಒಲಿಂಪಿಕ್ಸ್ ನಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಚಿಲಿ ಸೇರಿದಂತೆ 14 ದೇಶಗಳು ಭಾಗವಹಿಸಿದ್ವು. 1900ರ ಒಲಿಂಪಿಕ್ಸ್ ನಲ್ಲೇ ಮೊದಲ ಬಾರಿಗೆ ಮಹಿಳಾ ಅಥ್ಲೀಟ್ಗಳು ಭಾಗವಹಿಸಿತ್ತು. 2012ರ ಲಂಡನ್ ಒಲಿಂಪಿಕ್ಸ್ ನಲ್ಲೇ ಮೊದಲ ಬಾರಿಗೆ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸೋ ಎಲ್ಲಾ ದೇಶಗಳು ಮಹಿಳಾ ಅಥ್ಲೀಟ್ಗಳನ್ನ ಕಳಿಸಿತ್ತು. ಇನ್ನು ಕ್ರೀಡಾಕೂಟದುದ್ದಕ್ಕೂ ಜ್ಯೋತಿ ಬೆಳಗಿಸೋ ಸಂಪ್ರದಾಯವನ್ನ 1928ರಲ್ಲಿ ಮತ್ತೆ ಶುರು ಮಾಡಲಾಯಿತು. ಪ್ರಾಚೀನ ಕಾಲದಲ್ಲಿ ಗ್ರೀಕ್ನ ಟೆಂಪಲ್ ಆಫ್ ಇರಾದಲ್ಲಿ ಕನ್ನಡಿ ಹಾಗೂ ಸೂರ್ಯನ ಬೆಳಕನ್ನ ಬಳಸಿ ಜ್ಯೋತಿ ಬೆಳಗಲಾಗ್ತಿತ್ತು. ಅಲ್ಲಿಂದ ಒಲಿಂಪಿಕ್ಸ್ ಟಾರ್ಚ್ ಅಥವಾ ಪಂಜಿನಲ್ಲಿ ಬೆಂಕಿ ತಗೊಂಡು ಒಂದು ಪಂಜಿನಿಂದ ಇನ್ನೊಂದಕ್ಕೆ ಬೆಂಕಿ ಕೊಟ್ಕೊಂಡು ಇಂಟರ್ ನ್ಯಾಷನಲ್ ಟ್ರಿಪ್ ಮುಗಿಸಿ ಹೋಸ್ಟ್ ಕಂಟ್ರಿಗೆ ಜ್ಯೋತಿ ಹೋಗ್ತಿತ್ತು. ಹಡಗು, ಏರೋಪ್ಲೇನ್, ಕುದುರೆ, ಒಂಟೆ, ರೇಡಿಯೋ ಸಿಗ್ನಲ್ ಮೂಲಕ ನೀರಿನ ಒಳಗೆ ಕೆನೈ ಅನ್ನೋ ಸಣ್ಣ ಬೋಟ್ ಓಟಗಾರರ ಕೈಲಿ ಹೀಗೆ ಈ ಜ್ಯೋತಿ ಸಾವಿರಾರು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿತ್ತು. ಹಲವು ಬಾರಿ